ಮ್ಯಾನ್ಮಾರ್ ಮತ್ತು ಬ್ಯಾಂಕಾಕ್ನಲ್ಲಿ ಸಂಭವಿಸಿದ ವಿನಾಶಕಾರಿ ಭೂಕಂಪದ ಪರಿಣಾಮವಾಗಿ 1,000ಕ್ಕೂ ಹೆಚ್ಚು ಸಾವುಗಳು ಮತ್ತು ವ್ಯಾಪಕ ವಿನಾಶ ಸಂಭವಿಸಿದೆ. ಭಾರತವು ಇದಕ್ಕೆ ತ್ವರಿತವಾಗಿ ಪ್ರತಿಕ್ರಿಯಿಸಿ 15 ಟನ್ ಆಹಾರದ ಸಹಾಯವನ್ನು ಕಳುಹಿಸಿದೆ. ರಕ್ಷಣಾ ಪ್ರಯತ್ನಗಳು, ನೆರವು ವಿತರಣೆ ಮತ್ತು ಹೆಚ್ಚುತ್ತಿರುವ ಸಾವಿನ ಸಂಖ್ಯೆ ಸೇರಿದಂತೆ ಭೂಕಂಪದ ಕುರಿತು ಇಂಚಿಂಚು ಮಾಹಿತಿ ಇಲ್ಲಿದೆ ನೋಡಿ ವೀಕ್ಷಕರೇ. ಮ್ಯಾನ್ಮಾರ್ನಲ್ಲಿ ಸಂಭವಿಸಿದ ಭಾರೀ ಭೂಕಂಪ ಇಡೀ ರಾಷ್ಟ್ರವನ್ನೇ ಬೆಚ್ಚಿ ಬೀಳಿಸಿದೆ. ಭೂಕಂಪದ ತೀವ್ರತೆ ಎಷ್ಟಿತ್ತು ಎಂದರೆ ಅಕ್ಕಪಕ್ಕದ ವಿವಿಧ ರಾಷ್ಟ್ರಗಳು ಸಹ ಇದರಿಂದ ಶೇಕಾಗಿವೆ. ಈ ನಡುವೆ ಭಯಾನಕ ಮಾಹಿತಿ ಹೊರಬಿದ್ದಿದ್ದು, 1,000ಕ್ಕೂ ಅಧಿಕ ಜನರ ಈ ದುರ್ಘಟನೆಯಿಂದ ಪ್ರಾಣ ಕಳೆದುಕೊಂಡಿದ್ದಾರೆ ಎಂದು ತಿಳಿದುಬಂದಿದೆ. ಹೌದು, ಈ ಘಟನೆಯಿಂದ ಸಾವನ್ನಪ್ಪಿದವರ ಸಂಖ್ಯೆ 1,002ಕ್ಕೆ ಏರಿದೆ. ಹಾಗೆಯೇ 2,376 ಜನರು ಗಾಯಗೊಂಡಿದ್ದಾರೆ ಎಂದು ದೇಶದ ಆಡಳಿತಾರೂಢ ಜುಂಟಾ ಇಂದು ಮಾಹಿತಿ ನೀಡಿದೆ. ಶುಕ್ರವಾರ ಮಧ್ಯ ಮ್ಯಾನ್ಮಾರ್ನ ಸಾಗೈಂಗ್ ನಗರದ ವಾಯುವ್ಯಕ್ಕೆ 7.7 ತೀವ್ರತೆಯ ಭೂಕಂಪ ಸಂಭವಿಸಿದ್ದು, ದೇಶದ ಹೆಚ್ಚಿನ ಭಾಗಗಳಲ್ಲಿ ಭಾರೀ ವಿನಾಶ ಸಂಭವಿಸಿದೆ. ಮ್ಯಾನ್ಮಾರ್ ಮತ್ತು ನೆರೆಯ ಥೈಲ್ಯಾಂಡ್ನ ಕೆಲವು ಭಾಗಗಳಲ್ಲಿ ಸಂಭವಿಸಿದ ಭಾರೀ ಭೂಕಂಪವು ಅಪಾರ ಪ್ರಮಾಣದ ವಿನಾಶ ಮತ್ತು ಸಾವಿನ ಸಂಖ್ಯೆ ಏರಿಕೆಯನ್ನುಂಟು ಮಾಡುತ್ತಲೇ ಇದೆ. ಈ ನಡುವೆ ಭೂಕಂಪ ಪೀಡಿತ ಮ್ಯಾನ್ಮಾರ್ಗೆ ಭಾರತದಿಂದ 15 ಟನ್ ಪರಿಹಾರ ಸಾಮಗ್ರಿಗಳ ರವಾನೆ ಮಾಡಲಾಗಿದೆ. ಪರಿಹಾರ ಸಾಮಗ್ರಿಗಳಲ್ಲಿ ಡೇರೆಗಳು, ಮಲಗುವ ಚೀಲಗಳು, ಕಂಬಳಿಗಳು, ತಿನ್ನಲು ಸಿದ್ಧವಾದ ಊಟ, ನೀರು ಶುದ್ಧೀಕರಣ ಯಂತ್ರಗಳು, ನೈರ್ಮಲ್ಯ ಕಿಟ್ಗಳು, ಸೌರ ದೀಪಗಳು, ಜನರೇಟರ್ ಸೆಟ್ಗಳು ಮತ್ತು ಅಗತ್ಯ ಔಷಧಿಗಳು ಸೇರಿವೆ. ಅಲ್ಲದೆ ಮ್ಯಾನ್ಮಾರ್ನಲ್ಲಿ ಕೇಂದ್ರೀಕೃತವಾಗಿರುವ ಪ್ರಬಲ ಭೂಕಂಪವು ಯುದ್ಧ ಪೀಡಿತ ದೇಶ ಮತ್ತು ನೆರೆಯ ಥೈಲ್ಯಾಂಡ್ನಲ್ಲಿ 150ಕ್ಕೂ ಹೆಚ್ಚು ಜನರನ್ನು ಬಲಿ ತೆಗೆದುಕೊಂಡಿದೆ ಮತ್ತು ವ್ಯಾಪಕ ಹಾನಿಯನ್ನುಂಟು ಮಾಡಿದೆ. ದೇಶಾದ್ಯಂತ ವ್ಯಾಪಕವಾದ ವಿನಾಶವನ್ನು ಗಮನಿಸಿದರೆ ಸಾವಿನ ಸಂಖ್ಯೆ ಹೆಚ್ಚಾಗುವ ಸಾಧ್ಯತೆ ಇದೆ ಎಂದು ಮಿನ್ ಆಂಗ್ ಹ್ಲೈಂಗ್ ಎಚ್ಚರಿಕೆ ನೀಡಿದ್ದಾರೆ. ಮಂಡಲಿಯಲ್ಲಿ ಭಾರೀ ವಿನಾಶ ಸಂಭವಿಸಿದ್ದು, ಅಲ್ಲಿ ಹಲವಾರು ಕಟ್ಟಡಗಳು ಅವಶೇಷಗಳ ರಾಶಿಯಾಗಿ ಮತ್ತು ಧೂಳಿನಿಂದ ಲೇಪಿತವಾದ ತಿರುಚಿದ ಲೋಹದ ರಾಶಿಯಾಗಿ ಕುಸಿದಿವೆ. ಸುಮಾರು 100 ವರ್ಷಗಳ ಹಿಂದೆ ನಿರ್ಮಿಸಲಾದ ಸಾಗೈಂಗ್ನಿಂದ ಇರಾವತಿ ನದಿಗೆ ಅಡ್ಡಲಾಗಿ ಹರಿಯುವ ಅವಾ ಸೇತುವೆಯು ಕೆಳಗಿನ ಸುಳಿ ನೀರಿನಲ್ಲಿ ಕುಸಿದು ಬಿದ್ದಿದೆ.